ಹಾಯ್ ಫ್ರೆಂಡ್ಸ್, ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 2025ರ ಪ್ರಮುಖ ಪ್ರಚಲಿತ ಘಟನೆಗಳ ಬಗ್ಗೆ ಪ್ರಶ್ನೋತ್ತರ ರೂಪದಲ್ಲಿ ಸಮಗ್ರ ಮಾಹಿತಿಯನ್ನು ನೀಡಿದ್ದೇನೆ. ಇದು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಡೆಸುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಸಹಾಯಕವಾಗಿದೆ. ಪ್ರಶ್ನೆ: ಭಾರತದ ಮೊದಲ ಅಂಡರ್ ವಾಟರ್ ಮ್ಯೂಸಿಯಂ ಮತ್ತು ಕೃತಕ ಹವಳದ ದಿಬ್ಬವನ್ನು ಜೂನ್ 2025 ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ಉತ್ತರ: ಮಹಾರಾಷ್ಟ್ರ. ಪ್ರಶ್ನೆ: ಸೆಲ್-ಕಮ್ ಫಾಸಿಲ್ ಪಾರ್ಕ್ ಅನ್ನು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಗಳ ತಾತ್ಕಾಲಿಕ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಇದು ಯಾವ ರಾಜ್ಯದಲ್ಲಿದೆ? ಉತ್ತರ: ಉತ್ತರ ಪ್ರದೇಶ. ಪ್ರಶ್ನೆ: ಜೂನ್ 2025ರಲ್ಲಿ ರಾಕೇಶ್ ಶರ್ಮಾ ನಂತರ ಬಾಹ್ಯಾಕಾಶಕ್ಕೆ ಹೋದ ಎರಡನೇ ಭಾರತೀಯ ಯಾರು? ಉತ್ತರ: ಸುಭಾನ್ಶು ಶುಕ್ಲಾ, ಮಿಷನ್ ಆಕ್ಸಿಯಂ 4 ಅಡಿಯಲ್ಲಿ. ಪ್ರಶ್ನೆ: ವಿಶ್ವದ ಅತಿ ಎತ್ತರದ ಚೆನಾಬ್ ರೈಲ್ವೆ ಕಮಾನು ಸೇತುವೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಉತ್ತರ: ಜಮ್ಮು ಮತ್ತು ಕಾಶ್ಮೀರ. ಪ್ರಶ್ನೆ: ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ವಿಶೇಷ ಆರ್ಥಿಕ ವಲಯವನ್ನು ಎಲ್ಲಿ ಸ್ಥಾಪಿಸಲಾಗುವುದು? ಉತ್ತರ: ಛತ್ತೀಸ್ಗಢ ರಾಜ್ಯದ ನವರಾಯಪುರ. ಪ್ರಶ್ನೆ: ಭಾರತದ ಮೊದಲ ಗ್ರೀನ್ ಡಾಟಾ ಸೆಂಟರ್ ಯಾವ ರಾಜ್ಯದಲ್ಲಿ ಸ್ಥಾಪನೆಯಾಗಲಿದೆ? ಉತ್ತರ: ಉತ್ತರ ಪ್ರದೇಶ ರಾಜ್ಯದ ಗಾಜಿಯಾಬಾದ್. ಪ್ರಶ್ನೆ: ಮೊಬೈಲ್ ಆಧಾರಿತ ವೋಟಿಂಗ್ ಸೌಲಭ್ಯವನ್ನು ಪರಿಚಯಿಸಿದ ಭಾರತದ ಮೊದಲ ರಾಜ್ಯ ಯಾವುದು? ಉತ್ತರ: ಬಿಹಾರ್. ಪ್ರಶ್ನೆ: ಗೂಗಲ್ ವಿಶ್ವದ 4ನೇ ಮತ್ತು ಏಷ್ಯಾದ ಮೊದಲ ಸುರಕ್ಷತಾ ಎಂಜಿನಿಯರಿಂಗ್ ಕೇಂದ್ರವನ್ನು ಎಲ್ಲಿ ಪ್ರಾರಂಭಿಸಿದೆ? ಉತ್ತರ: ತೆಲಂಗಾಣ ರಾಜ್ಯದ ಹೈದರಾಬಾದ್. ಪ್ರಶ್ನೆ: ಸಿಕಲ್ ಸೆಲ್ ರೋಗಕ್ಕೆ ಹೊಸ ಔಷಧವನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಭಾರತ ಸರ್ಕಾರವು ಎಷ್ಟು ಮೊತ್ತದ ಪ್ರಶಸ್ತಿಯನ್ನು ಘೋಷಿಸಿದೆ? ಉತ್ತರ: 10 ಕೋಟಿ ರೂಪಾಯಿಗಳು. ಪ್ರಶ್ನೆ: ಇಂಟರ್ ನ್ಯಾಷನಲ್ ಸೊಸೈಟಿ ಆಫ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ನಿಂದ ಗುರುತಿಸಲ್ಪಟ್ಟ ಹೊಸ ರಕ್ತದ ಗುಂಪಿನ ಹೆಸರೇನು? ಉತ್ತರ: IMM ನೆಗೆಟಿವ್ ಅಥವಾ ವಡಾ ನೆಗೆಟಿವ್ ಎಂದೂ ಸಹ ಕರೆಯುತ್ತಾರೆ. ಈಗ ಶೃಂಗಸಭೆಗಳು ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ತಿಳಿಯೋಣ. ಪ್ರಶ್ನೆ: 2025ರಲ್ಲಿ 51ನೇ G7 ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸಲಿದೆ? ಉತ್ತರ: ಕೆನಡಾ ದೇಶ. ಪ್ರಶ್ನೆ: ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 78ನೇ ಅಧಿವೇಶನದ ಅಧ್ಯಕ್ಷರಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ: ಅನ್ನೆಲಿನಾ ಬೇಬಾಕ್. ಪ್ರಶ್ನೆ: 2025ರಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಶಾಶ್ವತವಲ್ಲದ ಸದಸ್ಯರಾಗಿ ಯಾವ ದೇಶಗಳನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ: ಬಹ್ರೇನ್, ಕೊಲಂಬಿಯಾ, ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಲಾಟ್ವಿಯಾ ಮತ್ತು ಲೈಬೀರಿಯಾ ದೇಶಗಳು. ಪ್ರಶ್ನೆ: ಗ್ಲೇಸಿಯರ್ ಸಂರಕ್ಷಣೆ ಕುರಿತ ಮೊದಲ ಅಂತಾರಾಷ್ಟ್ರೀಯ ಸಮ್ಮೇಳನ 2025 ಎಲ್ಲಿ ನಡೆಯಿತು? ಉತ್ತರ: ದುಶಾನ್ಬೆ, ತಜಿಕಿಸ್ತಾನ್. ಪ್ರಶ್ನೆ: ನ್ಯಾಟೋ ಶೃಂಗಸಭೆ 2025 ಇತ್ತೀಚೆಗೆ ಯಾವ ದೇಶದಲ್ಲಿ ನಡೆಯಿತು? ಉತ್ತರ: ನೆದರ್ಲ್ಯಾಂಡ್ಸ್ನ ಹೇಗ್. ಪ್ರಶ್ನೆ: 12ನೇ ಬ್ರಿಕ್ಸ್ ಸಂಸದೀಯ ವೇದಿಕೆ 2026ರಲ್ಲಿ ಎಲ್ಲಿ ನಡೆಯಲಿದೆ? ಉತ್ತರ: ಭಾರತ. ಪ್ರಶ್ನೆ: 10ನೇ ಪಾಲುದಾರ ದೇಶವಾಗಿ ಬ್ರಿಕ್ಸ್ ಅನ್ನು ಯಾವ ದೇಶ ಸೇರಿಕೊಂಡಿತು? ಉತ್ತರ: ವಿಯೆಟ್ನಾಂ. ಪ್ರಶ್ನೆ: ಶಾಂಘೈ ಸಹಕಾರ ಸಂಸ್ಥೆಯ ರಕ್ಷಣಾ ಮಂತ್ರಿಗಳ ಸಭೆ 2025 ಯಾವ ದೇಶದಲ್ಲಿ ನಡೆಯಿತು? ಉತ್ತರ: ಚೀನಾ. ಪ್ರಶ್ನೆ: 2028ರಲ್ಲಿ 4ನೇ ವಿಶ್ವಸಂಸ್ಥೆ ಸಾಗರ ಸಮ್ಮೇಳನದ ಸಹ ಆತಿಥೇಯರು ಯಾವ 2 ದೇಶಗಳಾಗಿರುತ್ತವೆ? ಉತ್ತರ: ದಕ್ಷಿಣ ಕೊರಿಯಾ ಮತ್ತು ಚಿಲಿ. ಈಗ ಕ್ರೀಡಾ ವಿಷಯಗಳ ಬಗ್ಗೆ ತಿಳಿಯೋಣ. ಪ್ರಶ್ನೆ: ಫ್ರೆಂಚ್ ಓಪನ್ 2025ರ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾರು ಗೆದ್ದರು? ಉತ್ತರ: ಕಾರ್ಲಸ್ ಅಲ್ಕರಾಜ್. ಪ್ರಶ್ನೆ: 2025ರಲ್ಲಿ ನಾರ್ವೆ ಚೆಸ್ ಪಂದ್ಯಾವಳಿಯ ಪ್ರಶಸ್ತಿಯನ್ನು ಯಾರು ಗೆದ್ದರು? ಉತ್ತರ: ಮ್ಯಾಗ್ನಸ್ ಕಾರ್ಲ್ಸನ್. ಪ್ರಶ್ನೆ: ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ 11ನೇ ಭಾರತೀಯ ಕ್ರಿಕೆಟಿಗ ಯಾರು? ಉತ್ತರ: ಮಹೇಂದ್ರ ಸಿಂಗ್ ಧೋನಿ. ಪ್ರಶ್ನೆ: ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಸ್ 2025ರಲ್ಲಿ ಪದಕ ಪಟ್ಟಿಯಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ? ಉತ್ತರ: ಚೀನಾ. ಪ್ರಶ್ನೆ: ಇಂಡಿಯನ್ ಪ್ರೀಮಿಯರ್ ಲೀಗ್ನ 18ನೇ ಆವೃತ್ತಿಯನ್ನು ಯಾವ ತಂಡ ಗೆದ್ದಿದೆ? ಉತ್ತರ: ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇದು ನಿಮ್ಮೆಲ್ಲರ ನೆಚ್ಚಿನ ಪ್ರಶ್ನೆ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ
ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಪ್ರಶ್ನೆ 2024ರಿಂದ 25 UEFA ಚಾಂಪಿಯನ್ಸ್ ಲೀಗ್ ಅನ್ನು ಯಾವ ಫುಟ್ಬಾಲ್ ಕ್ಲಬ್ ಗೆದ್ದಿದೆ? ಉತ್ತರ ಪ್ಯಾರಿಸ್ ಸೇಂಟ್ ಜರ್ಮನ್. ಪ್ರಶ್ನೆ ಇಂಡಿಯಾ ಇಂಗ್ಲೆಂಡ್ ಟೆಸ್ಟ್ ಸರಣಿಗೆ ಹೊಸದಾಗಿ ಏನೆಂದು ಮರುನಾಮಕರಣ ಮಾಡಲಾಗಿದೆ? ಉತ್ತರ ತೆಂಡೂಲ್ಕರ್ ಮತ್ತು ಆಂಡರ್ಸನ್ ಟ್ರೋಫಿ. ಪ್ರಶ್ನೆ ಈ ಸ್ಪೋರ್ಟ್ಸ್ ವಿಶ್ವಕಪ್ 2025ರ ಜಾಗತಿಕ ರಾಯಭಾರಿಯಾಗಿ ಯಾರನ್ನು ಹೆಸರಿಸಲಾಗಿದೆ? ಉತ್ತರ ಕ್ರಿಸ್ಟಿಯಾನೋ ರೊನಾಲ್ಡೋ. ಪ್ರಶ್ನೆ 2025ರಲ್ಲಿ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನು ಯಾವ ತಂಡ ಗೆದ್ದಿದೆ? ಉತ್ತರ ದಕ್ಷಿಣ ಆಫ್ರಿಕಾ. ಪ್ರಶ್ನೆ 10ನೇ ಐಸಿಸಿ ಮಹಿಳಾ T20 ಕ್ರಿಕೆಟ್ ವಿಶ್ವಕಪ್ 2026 ಯಾವ ದೇಶ ಆಯೋಜಿಸುತ್ತದೆ? ಉತ್ತರ ಇಂಗ್ಲೆಂಡ್ ದೇಶ. ಪ್ರಶ್ನೆ ಬಿಲ್ಲಿ ಜೀನ್ ಕಿಂಗ್ ಕಪ್ 2025 ಪ್ಲೇ ಆಫ್ಗಳನ್ನು ಮೊದಲ ಬಾರಿಗೆ ಯಾವ ದೇಶ ಆಯೋಜಿಸುತ್ತದೆ? ಉತ್ತರ ಭಾರತ. ಪ್ರಶ್ನೆ ಪ್ಯಾರಿಸ್ ಡೈಮಂಡ್ ಲೀಗ್ 2025ರಲ್ಲಿ ಚಿನ್ನ ಗೆದ್ದವರು ಯಾರು? ಉತ್ತರ ನೀರಜ್ ಚೋಪ್ರಾ. ಪ್ರಶ್ನೆ ಭಾರತವು ಯಾವ ದೇಶದೊಂದಿಗೆ ಐಸಿಸಿ ಮಹಿಳಾ ODI ವಿಶ್ವಕಪ್ 2025ರ 13ನೇ ಆವೃತ್ತಿಯನ್ನು ಸಹ ಆಯೋಜಿಸಿರುತ್ತದೆ? ಉತ್ತರ ಶ್ರೀಲಂಕಾ. ಪ್ರಶ್ನೆ ಎಲ್ಲ 3 ಫಾರ್ಮ್ಯಾಟ್ಗಳಲ್ಲಿ ಶತಕಗಳನ್ನು ಗಳಿಸಿದ ಮೊದಲ ಭಾರತೀಯ ಮಹಿಳಾ ಕ್ರಿಕೆಟರ್ ಯಾರು? ಉತ್ತರ ಸ್ಮೃತಿ ಮಂಧಾನ. ಪ್ರಶ್ನೆ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಸ್ 2025ರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಲಾಗಿದೆ? ಉತ್ತರ ಕಂಗನಾ ರಾಣಾವತ್. ಪ್ರಶ್ನೆ ಭುವನೇಶ್ವರದಲ್ಲಿ ನಡೆದ 78ನೇ ಸೀನಿಯರ್ ನ್ಯಾಷನಲ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ಸ್ನಲ್ಲಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದ ರಾಜ್ಯ ಯಾವುದು? ಉತ್ತರ ಕರ್ನಾಟಕ. ಫ್ರೆಂಡ್ಸ್, ಈಗ ನೇಮಕಾತಿಗಳು ಮತ್ತು ಪ್ರಶಸ್ತಿಗಳ ಬಗ್ಗೆ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 2025ರಿಂದ 26ರ ಭಾರತೀಯ ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ಉತ್ತರ ರಾಜೀವ್ ಮೆಮಾನಿ. ಪ್ರಶ್ನೆ ಸಂಶೋಧನೆ ಮತ್ತು ವಿಶ್ಲೇಷಣಾ ವಿಭಾಗ ನ ಹೊಸ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ? ಉತ್ತರ ಪರಾಗ್ ಜೈನ್. ಪ್ರಶ್ನೆ ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ UNWTOನ ಮೊದಲ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ ಶೇಖಾ ಅಲ್ನೋವೈಸ್. ವಿಶ್ವ ಉದ್ದೀಪನ ಮದ್ದು ಸೇವನೆ ವಿರೋಧಿ ಸಂಸ್ಥೆ ವಾಡಾದ ಅಧ್ಯಕ್ಷರಾಗಿ 3ನೇ ಬಾರಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ಉತ್ತರ ವಿಟೋಲ್ಡ್ ಬ್ಯಾಂಕಾ. ಪ್ರಶ್ನೆ ಲೂಯಿಸ್ ಮಾಂಟ್ಗೋ ಅವರನ್ನು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಮರು ಆಯ್ಕೆ ಮಾಡಲಾಗಿದೆ? ಉತ್ತರ ಪೋರ್ಚುಗಲ್ ದೇಶ. ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಇನ್ನು ಮಿಕ್ಕಿದ ಜೂನ್ ತಿಂಗಳ ಪ್ರಚಲಿತ ವಿದ್ಯಮಾನಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋದಲ್ಲಿ ಯಾವುದೇ ತಪ್ಪು ತಡಿಗಳು ಕಂಡುಬಂದರೂ ಕಮೆಂಟ್ನಲ್ಲಿ ತಿಳಿಸಿ.